ಹಾಯ್ ಹಲೋ ನಮಸ್ಕಾರ. ಸಮಸ್ತ ಕ್ರೀಡಾ ಪ್ರೇಮಿಗಳಿಗೆ ಆರ್ ಕನ್ನಡ ಸ್ಪೋರ್ಟ್ಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಫಲಿತಾಂಶದ ಬಗ್ಗೆ ವಿಶ್ಲೇಷಣೆ ಮಾಡುವಕ್ಕೆ ನಾವಿಲ್ಲಿ ಕುಳಿತಿದ್ದೀವಿ. ಸೊ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನೀವು ಕಮೆಂಟ್ನಲ್ಲಿ ತಿಳಿಸ್ಬೋದು. ಈಗ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ಪ್ರಲಾಪ್ ಅವರು. ಪ್ರಲಾಪ್ ಅವರೇ ಸ್ವಾಗತ. ಪ್ರಲಾಪ್ ಅವರೇ, ಏನಿದು ಇಷ್ಟು ಅಚ್ಚರಿ ಫಲಿತಾಂಶ? ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟು ಸುಲಭವಾಗಿರುವಂಥ ಪಂದ್ಯವನ್ನು ಅಷ್ಟು ಸುಲಭವಾಗಿ ಕೈ ಚೆಲ್ಲಿದ್ದು, ಅದು ಭಾರತದಲ್ಲಿ ತವರಿನ ಪಂದ್ಯದಲ್ಲಿ 124 ರನ್ಗಳನ್ನು ಚೇಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಭಾರತ ಎಂಥ ಹೀನಾಯ ಸ್ಥಿತಿ ತಲುಪಿದೆ ಅಂತ ನೀವು ಹೇಳ್ತೀರಾ? ಹೀನಾಯ ಪರಿಸ್ಥಿತಿಗಿಂತ 6 ವರ್ಷದ ಬಳಿಕ ಟೆಸ್ಟ್ ಕ್ರಿಕೆಟ್ನ ಈಡನ್ ಗಾರ್ಡನ್ ಆಡ್ತಾ ಇದ್ದಾರೆ. ಓಕೆನಾ? ಮತ್ತೆ ಆ ಪಿಚ್ ನೋಡಿದ್ರೆ ತುಂಬಾ ಡ್ರೈ ಆಗಿತ್ತು ಪಿಚ್. ಓಕೆ, ಅದು ಸೂಟಬಲ್ ಆಗಿರಲಿಲ್ಲ. ಒಂಥರ ಏನು ಹೇಳ್ತೀರಾ, ಅದು 5 days ಟೆಸ್ಟಿಗೆ ಅಂತ ಅರ್ಹತೆ ಇಲ್ಲದ ಪಿಚ್. ಗಂಭೀರ್ ಅವರು ತಾವೇ ಕೇಳಿ ಆ ಪಿಚ್ ಇದೇ ಪಿಚ್ ಬೇಕು ಅಂತ ಹೇಳಿ ತಗೊಂಡಿದ್ರಂತೆ, ಹೌದಾ? ಹೌದು, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರೇ ಹೇಳಿದ್ರು, ನಾನೇ ಡಿಮ್ಯಾಂಡ್ ಮಾಡಿದೆ ಈ ಪಿಚ್ ಬೇಕು ಅಂತ ಅವರೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಪೋಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರೇ ಹೇಳಿದ್ರು. ಅಲ್ಲ ಪ್ರಲಾಪ್ ಅವರೇ, ಆಡೋರು ಆಟಗಾರರು, ಗೌತಮ್ ಗಂಭೀರ್ ಆಗಿರಲಿಲ್ಲ. ಇಲ್ಲ ಅಂದ್ರೆ ಇವಾಗ ನಿಮ್ಗೆ ನಿಮ್ ಟೀಮ್ ಹೇಗಿದೆ, ನಿಮ್ ಟೀಮ್ ಸ್ಕ್ವಾಡ್ ಮೇಲೆ ನಿಮ್ಗೆ ಎಷ್ಟು ಸ್ಟ್ರೆಂತ್, ಯಾಕಂದ್ರೆ ಒಬ್ಬ ಕೋಚಿನ ಕೆಲಸನೇ ಅದು. ನಿಮ್ ಟೀಮ್ ಅನ್ನ ಬಿಲ್ಡ್ ಮಾಡೋದಾಗ್ಲಿ, ಇದೇ ಪಿಚ್ಚಿಗೆ ರೆಡಿ ಮಾಡೋದಾಗ್ಲಿ, ಅದು ಕೋಚ್ನ ಕರ್ತವ್ಯ ಆಗಿರುತ್ತೆ. ಸೊ ಪಿಚ್ ತಕ್ಕಂತೆ ಆಟಗಾರನ ಆಟ ಆಡಿಸಿದ್ರ ಅಂತ ಅನಿಸ್ಲಿಲ್ವಲ್ಲ? ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ಅವರೇ ಹೇಳಿದ್ರು, ಟೆಕ್ನಿಕಲಿ ನಮ್ಮ ಸ್ಪಿನ್ನರ್ಗಳು ಸ್ಪಿನ್ನಿಗೆ ನಮ್ಮ ಬ್ಯಾಟ್ಸ್ಮನ್ ಚೆನ್ನಾಗಿ ರಿಯಾಕ್ಟ್ ಮಾಡಿಲ್ಲ, ಆಡಿಲ್ಲ ಅಂತ ಅವರೇ ಹೇಳ್ತಾ ಇದ್ರು. ಬಟ್ ಇಂಪ್ರೂವ್ ಮಾಡ್ಕೊಬೇಕು ಅನಿಸ್ತಾ ಇದೆ ಟೀಮ್ ಇಂಡಿಯಾ ಈ ವಿಷಯದಲ್ಲಿ. ಯಾಕಂದರೆ ನಮಗೆ ಒಂದು ಗಿಲ್ ಇಂಜುರಿ ನಮಗೆ ತುಂಬ ಭಾರತ ತಂಡಕ್ಕೆ ತುಂಬ ಲಾಸ್ ಆಯ್ತು ಅಂತ ಹೇಳ್ಬೋದು. ಅದೊಂದು ಬಿಗ್ ಡಿಸ್ಅಡ್ವಾಂಟೇಜ್. ಅದು ಮುಂದಿನ ಪಂದ್ಯದಲ್ಲೂ ಆಡ್ತಾರಲ್ಲ ಅನ್ನೋ ಇನ್ನೂ ಡೌಟ್ ಇದೆ. ಸೊ ಗಿಲ್ ಇಂಜುರಿ ಇಲ್ಲ ಅಂದರೂ ಕೂಡ ನಾವು ಇನ್ನೊಂದು ಅಟ್ಲೀಸ್ಟ್ ಇನ್ನೊಂದು ಬ್ಯಾಟ್ಸ್ಮನ್ ಆದರೂ, ತಜ್ಞ ಬ್ಯಾಟ್ಸ್ಮನ್ನ ನಾವು ಆಡಿಸಿದ್ರೆ ಗೆಲ್ಲೋ ಚಾನ್ಸಸ್ ಇರ್ತಿತ್ತೇನೋ. ಯಾಕಂದರೆ ದೇವದತ್ ಪಡಿಕಲ್ನ ಹೊರಗೆ ಕೂರಿಸಿದ್ರು, ಸಾಯಿ ಸುದರ್ಶನ್ ಹೊರಗೆ ಕೂರಿಸಿದ್ರು. ಪ್ರಲಾಪ್ ಅವರೇ, 2ನೇ ದಿನದ ಅಂತ್ಯಕ್ಕೆ ದಕ್ಷಿಣ ಆಫ್ರಿಕಾ 7 ವಿಕೆಟ್ ಕಳೆದುಕೊಂಡು ಸಂಕಷ್ಟದ ಸ್ಥಿತಿಯಲ್ಲಿ ಇತ್ತು, ಹೌದಾ? 63 ರನ್ಗಳ ಮುನ್ನಡೆ ಪಡೆದುಕೊಂಡಿತ್ತು. ಆ ಬಳಿಕ 3ನೇ ದಿನ ಆಟ ಆರಂಭಿಸಿದಾಗ ಬೇಗನೆ ವಿಕೆಟ್ ತೊಗೋಬೇಕಿತ್ತು ಅಂತ ಅನಿಸುತ್ತೆ. ಯಾಕಂದರೆ ತೆಂಬಾ ಬೌಮಾ ಓಕೆ, ಅವರು ಅನುಭವಿ ಬ್ಯಾಟ್ಸ್ಮನ್ನು ಓಕೆ. ಇನ್ನೊಂದು ಯಾರು ಅಂದರೆ ಕಾರ್ಬಿನ್ ಬಾಸ್ಟನ್ನ, ಅವರು 25 ರನ್ಗಳ ಅಮೂಲ್ಯ ಕೊಡುಗೆ ನೀಡಿದರು. ಅದು ಕೂಡ ಭಾರತ ಸೋಲಿಗೆ ಎಲ್ಲೋ ಒಂದು ಕಡೆ ಕಾರಣ ಆಯ್ತು ಅಂತ ಹೇಳ್ಬೋದು. ಪಾರ್ಟ್ನರ್ಶಿಪ್ ಒಂದ್ ಕಡೆ ಕಾರಣ ಆಯ್ತು. ಯಾಕಂದ್ರೆ ಇಂಡಿಯಾದ್ದು 3ನೇ ದಿನದಲ್ಲಿ ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ರಿಷಬ್ ಪಂತ್ ಅವರಿದ್ರು. ಅವರು ಎಲ್ಲೋ ಬೌಲಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಫಸ್ಟ್ ಸೆಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೌಲಿಂಗ್ ಎಲ್ಲೋ ಅಂದ್ರೆ, ಇವಾಗ ನಿಮ್ಮ ಹತ್ರ 5 for ತೆಗೆದಿರೋ ಜಸ್ಪ್ರೀತ್ ಬೂಮ್ರಾ ಇದ್ದಾರೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 5 ವಿಕೆಟ್ ತಗೊಂಡಿದ್ರು. ಹಂಗೆ ರವೀಂದ್ರ ಜಡೇಜಾ ಬೇಗನೆ ಅಂದ್ರೆ ಬೌಲಿಂಗ್ ಇಳಿಸಿದ್ರೆ ಬೇಗ ವಿಕೆಟ್ ತೆಗಿತೀವಿ. ರವೀಂದ್ರ ಜಡೇಜಾ ಮತ್ತೆ ಅಕ್ಷರ್ ಪಟೇಲ್ ಜೊತೆ ಹೋಗೋದಕ್ಕಿಂತ ಮುಂಚೆ ಬೂಮ್ರಾ ಮತ್ತೆ ಜಡೇಜಾ ಜೊತೆನೆ ಸ್ಟಾರ್ಟ್ ಮಾಡ್ಬೋದಿತ್ತು. ಅದೊಂದೆಲ್ಲೋ ಹೆಲ್ಪ್ ಆಗ್ತಿತ್ತು ಮೇ ಬಿ. ಅಂದ್ರೆ ಬೆಸ್ಟ್ ಬೌಲರ್ಗಳು ಇವಾಗ ಸೌತ್ ಆಫ್ರಿಕಾ ಅದನ್ನೇ ಮಾಡಿದ್ದು. ಮಾರ್ಕೋ ಯಾನ್ಸನ್ ಮತ್ತೆ ಸೈಮನ್ ಹಾರ್ಮರ್ ಅವ್ರ ಜೊತೆ ಹೋದ, ಅವ್ರು ಬೆಸ್ಟ್ ಬೌಲರ್ಸ್ ಅಂದ್ರೆ ವಿಕೆಟ್ ಟೇಕಿಂಗ್ ಬೌಲರ್ಸ್ ಜೊತೆನೆ ಹೋಗಿದ್ದು. ಅದೆಲ್ಲೋ ಒಂದ್ ಕಡೆ ಇಡುತ್ತು. ಹಂಗೆ ಮತ್ತೆ ಅವ್ರ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಲು ಅದೊಂದು ಪ್ರಮುಖ ಕಾರಣನೇ, ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ಲಿಕ್ಕೆ. ನೋಡಿ, ಭಾರತ ತಂಡ ಒಂದೇ ವರ್ಷದಲ್ಲಿ 6 ಟೆಸ್ಟ್ ಪಂದ್ಯ ಆಡಿರ್ತಕ್ಕಂಥ 6 ಟೆಸ್ಟ್ ಪಂದ್ಯದಲ್ಲಿ ಭಾರತದಲ್ಲಿ 4ರಲ್ಲಿ ಸೋತಿದೆ. 1 ಡ್ರಾ ಆಗಿದೆ, 1 ಗೆದ್ದಿದ್ದಾರೆ ಅಷ್ಟೇ. ಇದು ಭಾರತದ ಎಲ್ಲೋ ಒಂದು ಕಡೆ ಭಾರತ ತಂಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಟೆಸ್ಟ್ ಪರಿಣಿತ ಆಟಗಾರರು ಇಲ್ಲದೇ ಇರುವುದು ಕೂಡ ಈ ಒಂದು ಕಳಪೆ ಪ್ರದರ್ಶನಕ್ಕೆ ಕಾರಣ ಅಂತ ಹೇಳ್ಬೋದು. ಹೌದು, ಇವಾಗ T20 ಫಾರ್ಮ್ಯಾಟ್ನ ಜನ ಜಾಸ್ತಿ ಲೈಕ್ ಮಾಡ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ ಪರ್ಪಸ್. ಅಥವಾ ನಿಮಗೆ ಈ ಟೆಸ್ಟ್ ಫಾರ್ಮ್ಯಾಟ್ನ ಅಷ್ಟು ಇದು ಮಾಡ್ತಾ ಇಲ್ಲ. ಅಂದ್ರೆ ಜನ ಅಷ್ಟು ನೋಡ್ತಾ ಇಲ್ಲ. ಇವಾಗ ನೀವು ಖಾಲಿ ಸ್ಕೋರ್ ನೋಡೋಕೆ ಜಸ್ಟ್ ನೋಡ್ಕೊಂಡು ಆ್ಯಪಲ್ಲಿ ನೋಡ್ಕೊಂಡು ಇದು ಮಾಡ್ತೀರಾ. ಬಟ್ T20 ಫಾರ್ಮ್ಯಾಟ್ ಆದ್ರೆ ಮುಂದೆ ಹೋಗ್ತಾ ಇದೆ, ತುಂಬಾ ಮುಂದೆ ಫಾರ್ವರ್ಡ್ ಆಗಿ ಹೋಗಿದೆ. ಸೊ ಅಲ್ಲೆಲ್ಲೋ ಇವಾಗ ನಮ್ಮ ಇಂಡಿಯಾ ಸೆಲೆಕ್ಷನ್ ಅಷ್ಟೇನೆ ಇವಾಗ ಸಾಯಿ ಸುದರ್ಶನ್, ರಣಜಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಲ್ಲಿ ಅವ್ರದ್ದು ಆವರೇಜ್ ಎಷ್ಟಿದೆ 35 ಅಷ್ಟೇ ಇರೋದು, ಅದಕ್ಕಿಂತ ಜಾಸ್ತಿ ಇಲ್ಲ. ಅವ್ರನ್ನ ನೀವು ಡೈರೆಕ್ಟ್ IPL ಇಂದ ಕರ್ಕೊಂತೀರಾ. ಅದಾದ್ಮೇಲೆ ನಿಮ್ಮ ಹತ್ರ ಅಭಿಮನ್ಯು ಈಶ್ವರನ್ ಇದ್ದಾರೆ, ಟೀಮಲ್ಲಿ ಇದ್ರು ಇಷ್ಟು ಟೈಮ್. ರಣಜಿಯಲ್ಲಿ ಯಾವಾಗಲೂ ಕನ್ಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ನೀಡ್ತಿರೋರನ್ನ ಬಿಟ್ಟಿದ್ದಾರೆ, ಆಡಿಸ್ತಿರೋರ್ನೇ ಎಂತ ಫೇಲ್ಯೂರ್ ಆದ್ರೂ ಕೂಡ ಅದು ಒಂದು ಮಿಸ್ಟೇಕ್ ಇದೆ. ಸೊ ಅಭಿಮನ್ಯು ಈಶ್ವರನ್ ಇಷ್ಟು ದಿನ ಸ್ಕ್ವಾಡ್ ಅಲ್ಲಿ ಇದ್ರು, ಇವಾಗ ಸ್ಕ್ವಾಡ್ ಇಂದ ಬಿಟ್ಟಿದ್ದಾರೆ. ಈ ಇಂಡಿಯಾ ಡಿಸಿಷನ್ ಸೆಲೆಕ್ಷನ್ ಕಮಿಟಿನೇ ಅಲ್ಲಿ ಎಲ್ಲೋ ಎಡ್ವರ್ಟ್ ಆಗ್ತಾ ಇದೆ. ಅಂದ್ರೆ ಇವಾಗ ಚೇತೇಶ್ವರ್ ಪೂಜಾರ, ರಾಹುಲ್ ದ್ರಾವಿಡ್ ಹಿಂದೆ ನೋಡ್ತಾ ಹೋದ್ರೆ ಒಬ್ರು ಪರ್ಫೆಕ್ಟ್ ಅಜಿಂಕ್ಯ ರಹಾನೆ ಇವರೆಲ್ಲ ಟೆಸ್ಟ್ ಕ್ರಿಕೆಟಿಗೆ ಅಂತಾನೆ ಇದ್ರು. ಅವರು ಇವಾಗ ಹಾಗಾಗ್ತಾ ಇಲ್ಲ. ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಇವಾಗ ವೈಟ್ ಬಾಲ್ ಆಡೋರು ಟೆಸ್ಟ್ ಆಡ್ತಾ ಇದಾರೆ. ಎಲ್ಲೋ ಆ ಪೇಷನ್ಸ್,
ಏನು ಹೇಳ್ತೀರಾ ನಾವು ಸ್ಟೆಬಿಲಿಟಿ, ಪ್ಲೇಯರ್ ಸ್ಟೆಬಿಲಿಟಿ ಅದು ಎಲ್ಲೋ ಕಳ್ಕೊಂತ ಇದೆ. ಅಂದರೆ ಬಾಲನ್ನು ಎದುರಿಸಕ್ಕೆ ಆಗ್ತಿಲ್ಲ, ಅಂದರೆ ಹೊಡಿ ಅನ್ನೋದಕ್ಕೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಅದು ವಿಕೆಟ್ ಚೆಲ್ಲೋಕೆ ಒಂದು ಕಾರಣ ಆಗಿರುತ್ತೆ. ಪ್ರಲಾಪ್ ಅವರೇ, ಸೌತ್ ಆಫ್ರಿಕಾ ಕ್ಯಾಪ್ಟನ್ನು ತೆಂಬ ಬೌಮ ಇದ್ದಾರಲ್ಲ, ತುಂಬ ಅಂಡರ್ರೇಟೆಡ್ ಕ್ಯಾಪ್ಟನ್ ಆಗಿ ಕಾಣ್ತಾ ಇದ್ದಾರೆ. ಯಾಕಂದರೆ ಅವರು ವಿಶ್ವ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿನ ಎಷ್ಟು ಸದ್ದಿಲ್ದೇ ಗೆಲ್ಕೊಂಡ್ಬಿಟ್ರು ಆ ಗದೆನ ಅಂತ ಇವಾಗ ಗೊತ್ತಾಗ್ತಾ ಇದೆ. ಯಾಕಂದರೆ ಅವ್ರ ಪ್ರದರ್ಶನ ಆಗಲಿ, ವೈಯಕ್ತಿಕ ಪ್ರದರ್ಶನ ಆಗಲಿ, ತಂಡದ ಪ್ರದರ್ಶನ ಆಗಲಿ, ಅವರ ಒಂದು ಪ್ರಭಾವ ತುಂಬ ಆಗ್ತಾಯಿದೆ. ಯಾಕಂದರೆ ಕೂಲಾಗಿರ್ತಾರೆ, ಶಾಂತವಾಗಿರ್ತಾರೆ, ಎಲ್ಲೂ ಕೂಡ ಗಡಿಬಿಡಿ ಮಾಡ್ಕೊಳ್ಳಲ್ಲ. ಆಮೇಲೆ ಆಟವನ್ನು ಕೂಡ, ತಂಡವನ್ನು ಕೂಡ ಅಷ್ಟೇ ಉತ್ತಮವಾಗಿ ಮುನ್ನಡೆಸ್ತಿದ್ದಾರೆ. ಅದಕ್ಕೆ ಕಾರಣವೇ ಕಳೆದ 11 ಪಂದ್ಯಗಳಲ್ಲಿ 10 ಪಂದ್ಯವನ್ನು ಗೆದ್ದಿದ್ದಾರೆ, ಒಂದು ಮಾತ್ರ ಡ್ರಾ ಆಗಿದೆ. ಒಂದು ಸೋಲು ಕಂಡಿಲ್ಲ ಇದುವರೆಗೂ. ಹೌದು, ಆಸ್ ಅ ಕ್ಯಾಪ್ಟನ್ ಆಗಿ ಒಂದು ಸೋಲು ಕೂಡ ಕಂಡಿಲ್ಲ. ಬಟ್ ಅವರ ಪರ್ಫಾರ್ಮೆನ್ಸ್ ಕೂಡ ನಾವು ಈ ಟೆಸ್ಟ್ ಸೀರೀಸ್, ಈ ಟೆಸ್ಟ್ ಮ್ಯಾಚ್ ಅಲ್ಲೇ ನೋಡಿದ್ರೆ ಟೆಸ್ಟ್ ಬೈ ಟೆಸ್ಟ್ ಜಾಸ್ತಿ ಇಂಪ್ರೂವ್ ಆಗ್ತಾ ಇದೆ. ಅವರು ಅವರೇಜು ಅಷ್ಟೇ ಇಂಪ್ರೂವ್ ಆಗ್ತಾ ಇದೆ. ಅವರು ಈ ಟೆಸ್ಟ್ ಅಲ್ಲಿ ನೋಡಿ, ಏಕೈಕ ಬ್ಯಾಟ್ಸ್ಮನ್ 50 ಹೊಡೆದಿರೋ ಏಕೈಕ ಬ್ಯಾಟ್ಸ್ಮನ್ ಅಂದ್ರೆ ಟೆಂಬ ಬೌಮ. ಅದು ಭಾರತದ ಬಲಿಷ್ಠ ಸ್ಪಿನ್ ಬೌಲರ್ಗಳನ್ನ ವಿರುದ್ಧ. ಹೌದು, ಅಂತ ಪೇಷನ್ಸ್ ಅನ್ನು ತೋರಿಸಿದ್ದಾರೆ. ಅವ್ರ ಮೆಂಟಲ್ ಸ್ಟ್ರೆಂತ್ ಅಷ್ಟು ಅಕ್ಯುರೇಟ್ ಆಗಿದೆ. ಅವರು ತುಂಬಾ ಚೆನ್ನಾಗಿ ಆಡಿದ್ರು ಈ ಟೆಸ್ಟ್ ಅನ್ನ, ತುಂಬಾ ಚೆನ್ನಾಗಿ ಆಡಿದ್ರು. ಸೊ ಬೌಮ ಒಂದು ಒಳ್ಳೆ ಕ್ಯಾಪ್ಟನ್, ಒಂದು ಒಳ್ಳೆ ಲೀಡರ್ ಸೌತ್ ಆಫ್ರಿಕಾಗೆ. ಮುಂದೆ ಬರೋ ದಿನಗಳಲ್ಲಿ ಬುಮ್ರಾ ಅಂತ ವಿಶ್ವದ ಅಪಾಯಕಾರಿ ಬೌಲರ್ನ ಎದುರಿಸೋದು ಕೂಡ ಅದು ಕಷ್ಟನೇ. ಅಂಥದ್ರಲ್ಲಿ ಅವರು 50 ಹೊಡೆದ್ರು. ಆ 50ನೇ ಭಾರತ ಸೋಲಿಗೆ ಕಾರಣ ಆಯ್ತಂತ ಮೇನ್ ರೀಸನ್ ಅಷ್ಟೇ. ಹೌದು, ವಿಶ್ವ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿ ಅಂತ ಒಂದು ಫಾರ್ಮೆಟ್ ನಡೀತಾ ಇದೆ. ಈ ಪ್ರತಿ ಪಂದ್ಯವೂ ಅದನ್ನ ಗೆಲ್ಲಕ್ಕೆ ಅತ್ಯವಶ್ಯಕವಾಗಿದೆ. ಯಾಕಂದರೆ ಪ್ರತಿ ಪಂದ್ಯದ ಗೆಲುವು, ಡ್ರಾಗಿಂತ ಇದು ಗೆಲುವೇ ಮುಖ್ಯ ಇಲ್ಲಿ. ಒಂದು ಪಂದ್ಯ ಗೆದ್ದರೆ ಅದರ ಸ್ಥಾನಗಳು ಪಲ್ಲಟ್ಟಾಗ್ತವೆ, ಹೌದಾ? ಹೀಗಾಗಿ ಆ ಒಂದು ವಿಶ್ವ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿಯ ಗದೆ ಇದೆಯಲ್ಲ, ಅದನ್ನು ಏರೋಕ್ಕೆ ಫೈನಲ್ಗೆ ಏರಲೇಬೇಕು. ಅಲ್ಲಿ 2 ತಂಡಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಆ 2 ತಂಡಗಳು ಯಾವುವು ಅನ್ನೋದೇ ಕುತೂಹಲ. ಅಲ್ಲಿ ಲಾಸ್ಟ್ ಬಾರಿ ಅಂತ ಬಲಿಷ್ಠ ಆಸ್ಟ್ರೇಲಿಯಾ ಮಣಿಸಿ ಸೌತ್ ಆಫ್ರಿಕಾ ಇವಾಗ ಹಾಲಿ ಚಾಂಪಿಯನ್ಸ್ ಇದ್ದಾರೆ. ಮೊದಲ ICC ಟ್ರೋಫಿಯನ್ನು ಗೆದ್ದಂಥ ತಂಡ ಸೌತ್ ಆಫ್ರಿಕಾ. ಈ ವಿಶ್ವ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೆ ಏರೋಕ್ಕೆ ಭಾರತ ತಂಡಕ್ಕೆ ಉಳಿದಿರುವಂಥ 10 ಪಂದ್ಯಗಳಲ್ಲಿ 7 ಪಂದ್ಯವನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ಈ ವಿಶ್ವ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿ ಗೆದ್ದರೆ ಮಾತ್ರ ಆ ಒಂದು ಗದೆ ಹಿಡಿಯೋಕ್ಕೆ ಸಾಧ್ಯ. ಈಗ ಸೌತ್ ಆಫ್ರಿಕಾ ಇದೆಯಲ್ಲ, ಅದು ಹಾಲಿ ಚಾಂಪಿಯನ್. ಆಸ್ಟ್ರೇಲಿಯಾದಂಥ ಬಲಿಷ್ಠ ತಂಡವನ್ನು ಸೋಲಿಸಿ ಮೊದಲ ಬಾರಿಗೆ ICC ಟ್ರೋಫಿಯನ್ನು ಗೆದ್ದರು. ಸೊ ಗೆಲ್ಲಕ್ಕೆ ಏನು ಮಾಡಬೇಕು ಭಾರತ ತಂಡ? ಇದು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಆಗಲಿ, ಮತ್ತು ಕೋಚ್ ವಿಚಾರದಾಗಲಿ, ಪಿಚ್ ವಿಚಾರದಲ್ಲಾಗಲಿ, ಮತ್ತು ಬ್ಯಾಟ್ಸ್ಮನ್ಗಳ ಆಯ್ಕೆ ವಿಚಾರದಲ್ಲಿ ಏನು ಬದಲಾವಣೆ ಆದರೆ 2ನೇ ಪಂದ್ಯವನ್ನು ಗೆಲ್ಲಬಹುದು ಅಂತ ನಿಮಗೆ ಅನಿಸುತ್ತೆ? ಗಿಲ್ ಆಸ್ ಎ ಕ್ಯಾಪ್ಟನ್ ಡೌಟ್ ಇದೆ. ಇನ್ನು ಏನು ರಿಪೋರ್ಟ್ಸ್ ಏನು ಬಂದಿಲ್ಲ. ಓಕೆ, ಏನು ನ್ಯೂಸ್ ಇಲ್ಲ ಗಿಲ್ ಬಗ್ಗೆ. ಬರ್ತಾರೆ, ರಿಟರ್ನ್ ಬರ್ತಾರೆ, ಸೆಕೆಂಡ್ ಟೆಸ್ಟಿಗೆ ಬರ್ತಾರೆ ಇಲ್ಲ ಅಂತ ಗೊತ್ತಿಲ್ಲ. ಕ್ಯಾಪ್ಟನ್ಸಿ ಚೇಂಜಸ್ ಆದರೂ ಆಗ್ಬೋದು. ರಿಷಬ್ ಪಂತ್ ಆಸ್ ಅ ವೈಸ್ ಕ್ಯಾಪ್ಟನ್ ಆದರೂ ಆಗ್ಬೋದು. ಅಲ್ಲಿ ದೇವದತ್ ಪಡಿಕ್ಕಲ್ ಮತ್ತು ಸಾಯಿ ಸುದರ್ಶನ್ ಅವರಿಬ್ಬರಿಗೆ ಚಾನ್ಸಸ್ ಇದೆ. ನನ್ನ ಪ್ರಕಾರ ಲೆಫ್ಟ್ ಹ್ಯಾಂಡರ್ಸ್ ಹೋಗೋ ಬದಲು ಇನ್ನೊಂದು ಋತುರಾಜ್ ಗಾಯಕ್ವಾಡ್. ಯಾಕಂದ್ರೆ ಗುವಾಹಟಿ ಕೂಡ ಬ್ಲ್ಯಾಕ್ ಸಾಯಿಲ್ ಪಿಚ್ ಆಗಿರೋದು, ಅಲ್ಲೂ ಕೂಡ ಮತ್ತೆ ಇದೇ ತಂಡವನ್ನು ಕಂಟಿನ್ಯೂ ಮಾಡ್ತಾರೆ. ಆಲ್ರೌಂಡರ್ಗಳು ಅಷ್ಟು ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೀನಿ. 3 ಜನ, ವಾಷಿಂಗ್ಟನ್ ಸುಂದರ್, ಕನಿಷ್ಠ ಇನ್ನೂ ಒಬ್ಬ ತಜ್ಞ ಬ್ಯಾಟ್ಸ್ಮನ್ ಆದ್ರೂ ನಮಗೆ ಬೇಕು. ಪರ್ಫೆಕ್ಟ್ ಬ್ಯಾಟ್ಸ್ಮನ್ ಬೇಕು. ಹೌದು, ಸಾಯಿ ಸುದರ್ಶನ್ ಫಿಟ್ ಇನ್ ಆಗ್ತಾರೆ. ಯಾಕಂದ್ರೆ ಲಾಸ್ಟ್ ಅವ್ರ ಸೀರೀಸ್ ಚೆನ್ನಾಗಿ ಹೋಗಿದೆ. ಸಾಯಿ ಸುದರ್ಶನ್ ಮೇ ಬಿ ಆಡ್ಬೋದು ಇನ್ ಪ್ಲೇಸ್ ಆಫ್ ಗಿಲ್. ಅವ್ರ ಸ್ಥಾನಕ್ಕೂ ಕೂಡ ಆಡ್ಬೋದು. ನೋಡಬೇಕು ಏನಾಗುತ್ತೆ ಅಂತ. ಈ ಸೀರೀಸ್ ತುಂಬ ಇಂಪಾರ್ಟೆಂಟ್. ಡ್ರಾ ಮಾಡ್ಕೊಳ್ಳೇಬೇಕು ಇಂಡಿಯಾ ಸೌತ್ ಆಫ್ರಿಕಾ ಅಗೇನ್ಸ್ಟ್. ಯಾಕಂತ ಹೇಳಿದ್ರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಇದು ಬ್ಯಾಕ್ ಮಾಡಬೇಕಲ್ವಾ. ಯಾಕಂದರೆ ಒಂದು ಸಾಯಿ ಸುದರ್ಶನ್ ಕಳೆದ ಪಂದ್ಯದಲ್ಲಿ ತಮ್ಮ ಕೊನೆಯ ಪಂದ್ಯದಲ್ಲಿ 86 ರನ್ ಹೊಡೆದ್ರು ಕೂಡ ಅವ್ರನ್ನೀಗ ಟೆಸ್ಟ್ ಪಂದ್ಯ ಹೊರಗೆ ಕೂರಿಸ್ತಾರಂದರೆ ಏನು ಅರ್ಥ? ಅಂದರೆ ಒಬ್ಬ ಆಟಗಾರನಿಗೆ ಅವನ ಮನೋಬಲ ಯಾವಾಗ ಬರುತ್ತೆ ಅಂದರೆ ಅವ್ನು ಬ್ಯಾಕ್ ಮಾಡಿದಾಗ. ಪ್ರತಿ ಪಂದ್ಯದಿಂದ ಪಂದ್ಯಕ್ಕೆ ಅವ್ನು ಬ್ಯಾಕ್ ಮಾಡ್ತಾ ಹೋದರೆ ಈ ಟೆಸ್ಟ್ ಪಂದ್ಯದಲ್ಲಿ ಆಡಿಸ್ತೇ ಕೂರಿಸಿದ್ದಾರೆ. ಓಕೆ, ಆಲ್ರೌಂಡರ್ ತಂದಿದ್ದಾರೆ. ಬಟ್ ಅವ್ರು ಹಂಗೆ ನೋಡಿದರೆ ವಾಷಿಂಗ್ಟನ್ ಸುಂದರ್ನೇ ಹೈಯೆಸ್ಟ್ ಕೊನೆ ಇನ್ನಿಂಗ್ಸ್ನಲ್ಲಿ 36 ರನ್. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಾಷಿಂಗ್ಟನ್ ಸುಂದರ್ ನೆಕ್ಸ್ಟ್ ಮ್ಯಾಚ್ ಆಡಿಸ್ಲೇಬೇಕಾದ ಪರಿಸ್ಥಿತಿ ಇದೆ. ಹೌದು, ಯಾಕಂದ್ರೆ ಅಷ್ಟು ಆ ಥರ ತೋರಿಸಿದ್ದಾರೆ ಅವರು. ಅಲ್ಲಿ ಗ್ರೌಂಡಲ್ಲಿ ಅವರ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಅವರು ಗ್ರೌಂಡಲ್ಲಿ ಕೊಟ್ಟಿದ್ದಾರೆ. ಕಂಪೇರ್ ಮಾಡಿದ್ರೆ ಎಲ್ಲರಿಗಿಂತ ಬೆಸ್ಟ್ ಆಡಿದೆ ವಾಷಿಂಗ್ಟನ್ ಸುಂದರ್. ಹೌದು, ಅಷ್ಟು ಟೈಮ್ ತೊಗೊಂಡು, ಅಷ್ಟು ಪೇಷನ್ಸ್ ತೊಗೊಂಡು ಅವ್ರು ಆಡಿದ್ದಾರೆ. ಸೊ ಇವಾಗ ಅವರಿಗೂ ಡೌಟ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ವಾಷಿಂಗ್ಟನ್ ಸುಂದರ್ ಈಗ ಥಿಂಕ್ ಮಾಡ್ಬೋದು, ಈಗ ನೆಕ್ಸ್ಟ್ ಮಂತ್ ನಾನು ಇರ್ತೀನ ಇಲ್ವೋ, ಅವ್ರು ಪರ್ಫೆಕ್ಟ್ ಬ್ಯಾಟ್ಸ್ಮನ್ ಹುಡುಕ್ತಾ ಇದಾರೋ, ಅಥವಾ ಸೆಲೆಕ್ಷನ್ ಏನಿದೆ ಅದನ್ನ ನೀಟಾಗಿ ಮಾಡ್ಕೊಬೇಕು ಅಂತಾನೆ ಅನಿಸ್ತಾ ಇದೆ. ಪ್ಲೇಯಿಂಗ್ 11 ಸ್ಕ್ವಾಡ್ ಪರ್ಫೆಕ್ಟ್ ಆಗಿದ್ರೆ ಟೀಮ್ ಆರಾಮಾಗಿ ಗೆಲ್ಲತ್ತೆ
ನೆಕ್ಸ್ಟ್ ಪಂದ್ಯ. ಇನ್ನು ಇದು ಹೇಳ್ತೀನಲ್ಲ, ಇದು ಸೋಲೋ ಮ್ಯಾಚ್ ಏನಲ್ಲ ಇಂಡಿಯಾದು. ಹೌದು, ಬಟ್ 124 ರನ್ ಒಬ್ಬ ಬ್ಯಾಟ್ಸ್ಮನ್ ನೋಡಿ ಅಂತಾರೆ. ಹೌದು, ಬಟ್ ಆ ಪಿಚ್ ಸೂಟ್ ಆಗಿಲ್ಲ. ಇಟ್ಸ್ ನಾಟ್ ಎ ಸೂಟಬಲ್ ಪಿಚ್ ಅಲ್ಲ, ಹಂಗಂತ ಕೊನೆಗೆ ಬರದೇ ಇರೋರಿಗೆ ಎಲ್ಲ ಡೊಂಕು ಅಂತ ಅದೇ ಮಾತಿದೆ. ಹೌದು, ಸೌತ್ ಆಫ್ರಿಕಾನು ಅದೇ ಪಿಚ್ಚಲ್ಲಿ ಆಡಿದ್ದು, ಇಂಡಿಯಾನು ಅದೇ ಪಿಚ್ಚಲ್ಲಿ ಆಡಬೇಕಿತ್ತು. ಬಟ್ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದ್ರಲ್ಲಿ ಇಂಡಿಯಾ ಯಾರಾದರೂ ಒಂದು ಅರ್ಧ ಶತಕ ಬಾರಿಸಿದ್ರು ಕೂಡ ನಮ್ಮ ಭಾರತೀಯ ಬ್ಯಾಟ್ಸ್ಮನ್ ತೆಂಬ ಬೌಮಾರ್ ರೀತಿ ಒಬ್ಬ ಹಾಫ್ ಸೆಂಚುರಿ ಬಾರಿಸಿದ್ರು ಟೀಮ್ ಇಂಡಿಯಾ ಗೆದ್ದಿರ್ತಿತ್ತು. ಲಾಸ್ಟ್ ಅಲ್ಲಿ ಅಕ್ಷರ್ ಪಟೇಲ್ ಇಂಟೆಂಟ್ ತೋರಿಸಿದ್ರು. ಆ ಇಂಟೆಂಟ್ ಎಲ್ಲ ಸ್ವಲ್ಪ ಬೇಗ ಬಂದಿದ್ರೆ ಹೌದು, ಆಗಲ್ಲ, ಡಿಫೆನ್ಸ್ ಬ್ಯಾಟ್ಸ್ಮನ್ಗಳು ಫೇಲ್ ಆಗ್ತಾರೆ. ಯಶಸ್ವಿ ಜೈಸ್ವಾಲ್ ಇದ್ದಾರೆ, ಅವರು ತುಂಬಾ ದಿನ ಆಯ್ತು ಅವರು ಬ್ಯಾಟ್ ಇಂದ ರನ್ಗಳನ್ನು ಬಂದಿಲ್ಲ. ಈ ಮ್ಯಾಚ್ ಅಲ್ಲಿ ಅವರು ಸ್ಟಾರ್ಟ್ ಮಾಡಿದ್ರು, ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಕ್ ಹೋದ್ರು. ಬಟ್ KL ರಾಹುಲ್ಗೆ ಸರಿಯಾದ ಕ್ರಮಾಂಕನೇ ನೀಡ್ತಾ ಇಲ್ಲ. ಒಮ್ಮೆ ಟಾಪ್ ಆರ್ಡರ್ ಕಳಿಸ್ತಾರೆ, ಒಮ್ಮೆ ಡೌನ್. ಇವಾಗ ಫಿಕ್ಸ್ ಇದೆ, ಇವಾಗ KL ರಾಹುಲ್ ಫಿಕ್ಸ್ ಇದ್ದಾರೆ. ಯಾಕಂದ್ರೆ ಹೋದ್ಮೇಲೆ ಇವಾಗ ಓಪನರ್ ಆಗಿ ಬರ್ತಾರೆ, ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ದಾರೆ. ಓಕೆ, ಸೊ ಇವಾಗ ನೋಡ್ತಾ ಇದ್ರೆ ಅಂದ್ರೆ ಒಬ್ರು ಈ ಸೀರೀಸ್ ಪ್ರಮುಖವಾಗಿ ಈ ಸೀರೀಸ್ ಲಾಸ್ಟ್ ಗೇಮ್ ನೋಡ್ತಾ ಇದ್ರೆ ಅಗ್ರೆಸಿವ್ ಇಂಟೆಂಟ್ ಬೇಕಿತ್ತು ಇಂಡಿಯಾ ಟೀಮಿಂದ. ಯಾಕಂದ್ರೆ 124 ಅದು ಚಿಕ್ಕ ಟಾರ್ಗೆಟ್, ನೋಡಕ್ ಚಿಕ್ಕದಾಗಿರುತ್ತೆ, ಬಟ್ ಆ ಪ್ರೆಷರ್ ಹಂಗೆ ಇದೆ. ಯಾಕಂದ್ರೆ ಒಂದು ಬ್ಯಾಟ್ಸ್ಮನ್ ಕಮ್ಮಿ ಆಡ್ತಾ ಇದೀವಿ ಅಂದ ಒಂದು ತಲೆಯಲ್ಲಿ ಇರುತ್ತೆ. ಅಲ್ಲಪ್ಪ ಅವರೇ, ಮುಂದಿನ ಪಂದ್ಯದಲ್ಲಾದರೂ ಶುಭ್ಮನ್ ಗಿಲ್ ಇಂಜುರ್ಡ್, ಗಾಯಾಳು ಶುಭ್ಮನ್ ಗಿಲ್ ಈಗ ಆಸ್ಪತ್ರೆಯಿಂದ ಬಿಡುಗಡೆ ಆಗಿದೆ ಅಂತ ಸುದ್ದಿ ಬರ್ತಾ ಇದೆ. ನೆಕ್ಸ್ಟ್ ಪಂದ್ಯಕ್ಕೆ, ಯಾಕಂದರೆ ಅದು ನವೆಂಬರ್ 27ರಿಂದ ಆರಂಭ ಆಗ್ತಕ್ಕಂಥ 2ನೇ ಟೆಸ್ಟ್ ಪಂದ್ಯದಲ್ಲಿ ಕ್ಯಾಪ್ಟನ್ ಸ್ಥಾನಕ್ಕೆ ಮತ್ತೆ ಶುಭ್ಮನ್ ಗಿಲ್ ವಾಪಸ್ ಆಗ್ತಾರಾ? ಗಿಲ್ ನೋಡಬೇಕು. ಯಾಕಂದರೆ ಶುಭ್ಮನ್ ಗಿಲ್ ವಾಪಸ್ ಆಗೋದ್ರಿಂದ ಸುಮಾರು ತಲೆನೋವುಗಳು ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಒಂದು ಟಾಪ್ ಆರ್ಡರ್ ಬ್ಯಾಟಿಂಗು, ನಾಯಕತ್ವ, ಇದು ಒಂದು ಕೂಡ ತಲೆನೋವು ಕಡಿಮೆ ಆಗುತ್ತೆ. ಸೊ ನಾವು ಕೂಡ ಆಶಿಸ್ತೀವಿ ಶುಭ್ಮನ್ ಗಿಲ್ ಮುಂದಿನ ಪಂದ್ಯದ ವೇಳೆಗೆ ಅಷ್ಟೊತ್ತಿಗೆ ಬೇಗ ಗುಣಮುಖರಾಗಿ ಭಾರತ ತಂಡವನ್ನು ಕೂಡಿಕೊಳ್ಳಲಿ ಮತ್ತು ಟೆಸ್ಟ್ ಪಂದ್ಯವನ್ನು ಆಡೋಕ್ಕೆ ಫಿಟ್ ಆಗಲಿ ಅಂತ ನಾವು ಕೂಡ ಬಯಸ್ತೇವೆ. ಓಕೆ ಪ್ರಲಾಪ್ ಅವರೇ, ಈಗ ಫಾಸ್ಟ್ ಈಸ್ ಫಾಸ್ಟ್ ಅಂತಾರೆ. ಏನು ಮಾಡೋಕ್ಕಲ್ಲ, ಭಾರತ ಟೀಮ್ ಇಂಡಿಯಾ ಸೋತ್ ಬಿಟ್ಟಿದೆ, ಬಟ್ ಅದರಿಂದ ಕಲಿಯುವಂಥ ಅಂಶಗಳು, ಪಾಠಗಳು ತುಂಬ ಇವೆ. ಈ ಒಂದು ಪಂದ್ಯದ ಸೋಲಿನ ಕಹಿಯನ್ನು ಮರೆತು ಮುಂದಿನ ಪಂದ್ಯದಲ್ಲಿ ಗೆಲುವಿನ ಸಿಹಿಯನ್ನು ಅನುಭವಿಸಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಾವು ಅಷ್ಟೇ. ಇನ್ನೊಂದು, ಈ ಸ್ಪಿನ್ ಟ್ರ್ಯಾಕ್ ಐಡಿಯಾ ಮಾಡಿಕೊಂಡು ಸ್ಪಿನ್ ಟ್ರ್ಯಾಪ್ ಆಗೋದಕ್ಕಿಂತ ಒಂದು ಫೇರ್ ಪಿಚ್ ಕೊಟ್ಟರೆ ಇಂಡಿಯಾ ಮೇಲ್ಗೈ ಸಾಧಿಸ್ಬೋದು. ಹೌದು, ಈ ಸೀರೀಸಲ್ಲಿ. ಹೌದು, ಗೌತಮ್ ಗಂಭೀರ್ ಯಾವಾಗ ಹೆಡ್ ಕೋಚ್ ಆಗಿ, ಪೂರ್ಣಾವಧಿ ಹೆಡ್ ಕೋಚ್ ಆಗಿ ಭಾರತ ತಂಡವನ್ನು ಸೇರ್ಕೊಂಡಾಗಿಂದ, ಎಸ್ಪೆಷಲಿ ಟೆಸ್ಟ್ ಸೀರೀಸ್ನಲ್ಲಿ, ಅದು ತವರಿನಲ್ಲಾಗಿರ್ಬೋದು ವಿದೇಶದಲ್ಲಾಗಿರ್ಬೋದು, ಇದು ಹೀನಾಯ ಪ್ರದರ್ಶನ ನೀಡ್ತಾ ಇದೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಿದೆ ಗೌತಮ್ ಗಂಭೀರ್ ಅವರು. ಇದು ಈ ಟೆಸ್ಟಲ್ಲಿ ಗೊತ್ತಾಗತ್ತೆ. ಈ ಸೀರೀಸ್ ನಂತರ ಟೆಸ್ಟಲ್ಲಿ ಕೋಚ್ ಚೇಂಜ್ ಆಗಬೇಕಾ ಬೇಡವಾ, ಅದು ನಮ್ಮ ವೀಕ್ಷಕರು ಅಂದರೆ ಟೆಸ್ಟ್ ಫಾರ್ಮೆಟ್ಗೆ ಏನಾದರೂ ಸಪ್ರೇಟ್ ಕೋಚನ್ನು ಏನಾದರೂ ಮಾಡಿದ್ರೆ ಒಳ್ಳೇದು ಅಂತಾನೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಎರಡೂ ಟೆಸ್ಟ್ ಫಾರ್ಮೆಟಲ್ಲಿ ಯಾಕೋ ಗಂಭೀರ್ ಕೋಚಿಂಗ್ ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಅನಿಸ್ತಾ ಇದೆ. ಈಗ ತುಂಬ ಟೆಸ್ಟ್ ಸೀರೀಸ್ ಆಗಿದೆ, ಬಟ್ ಅದರಲ್ಲಿ ತುಂಬ ಲೀಸ್ಟ್ ಗೆದ್ದಿರೋದು ಇಂಡಿಯಾ. ಸೊ ಟೆಸ್ಟಿಗೆ ಎಲ್ಲಾದರೂ ಕೋಚಸ್ ಚೇಂಜ್ ಆಗ್ಬೋದು. ಯಾಕಂದರೆ ರಾಹುಲ್ ದ್ರಾವಿಡ್ ಕೋಚ್ ಆಗಿದ್ದಾಗ ಬರ್ತಕ್ಕಂಥ ಟೀಕೆಗಳನ್ನ ನೋಡಿದರೆ ಇವತ್ತೆಲ್ಲೋ ಕೂಡ ಎಲ್ಲರೂ ಕೂಡ ಬಾಯಿ ಮುಚ್ಚಿದ್ದಾರೆ. ಅವತ್ತು ಟೀಕೆ ಮಾಡ್ತಿದ್ದವರು ಇವತ್ತು ಯಾರು ಕೂಡ ಮಾತಾಡ್ತಾ ಇಲ್ಲ. ಸೊ ನೋಡೋಣ, ಟೆಸ್ಟ್ ಸ್ವರೂಪಕ್ಕೆ ಏನಾದರೂ ಬೇರೆ ಕೋಚ್ನ ಹುಡುಕುವಂಥ ವ್ಯವಸ್ಥೆ BCCI ಮಾಡ್ತಂತ ನೋಡೋಣ. ಇದ್ರ ಬಗ್ಗೆ ನಿಮಗೇನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.